ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಮೀಟಿಂಗ್ ಆಗಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ನಡೆಸಲಾಯಿತು. ಗೊಂದಲದ ಗೂಡಾಗಿತ್ತು ಬಿಜೆಪಿ. ಸದ್ಯ ಕೋರ್ ಕಮಿಟಿ ಮೀಟಿಂಗ್ ಮಾಡೋ ಮುಖಾಂತರ ಶಿಸ್ತು ಮೀರೋರಿಗೆ ಇನ್ನು ಮುಂದೆ ಕಠಿಣ ಕ್ರಮ ಫಿಕ್ಸ್ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಾಗಿದೆ. ಯಾರಾದರೂ ಪಕ್ಷದ ವಿರುದ್ಧ ಮಾತನಾಡಿದರೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ, ಜಗಳ ಮಾಡಿದರೆ, ಜಾತಿ ವಿಚಾರವನ್ನು ಪ್ರಸ್ತಾಪಿಸಿ ಪಕ್ಷವನ್ನು ಮುಜುಗರಕ್ಕೆ ತಳ್ಳಿದರೆ, ವೈಯಕ್ತಿಕ ವಿಚಾರವನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಅದು ಪಕ್ಷದ ಸಂಘಟನೆಯ ಮೇಲೆ ಪ್ರಭಾವ ಬೀರಿದರೆ ಅಂಥವರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ. ಮಾಧ್ಯಮದ ಮುಂದೆ ಹದ್ದು ಮೀರಿ ಮಾತನಾಡೋರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ತೀವಿ ಅನ್ನೋ ಮಹತ್ವದ ನಿರ್ಧಾರವನ್ನು ಕೋರ್ ಕಮಿಟಿಯಲ್ಲಿ ತೆಗೆದುಕೊಳ್ಳಲಾಗಿದೆ. ಏನೇನು ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಕೋರ್ ಕಮಿಟಿಯಲ್ಲಿ, ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಬಿಜೆಪಿಗೆ ಸದ್ಯ ಹಲವು ವಿಚಾರಗಳು ಮುಜುಗರಕ್ಕೆ ತಳ್ಳಿರೋದು. ರಾಜ್ಯ ನಾಯಕತ್ವ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಸಂಘಟನೆ ಸತ್ತು ಹೋಗಿದೆ, ನಾಯಕರು ತಮ್ಮ ಪಾಡಿಗೆ ತಾವು ಹಾಯಾಗಿದ್ದಾರೆ, ಬಿಜೆಪಿ ಪರಿಸ್ಥಿತಿ ಒಂದು ವಿಪಕ್ಷವಾಗಿ ಬಿಜೆಪಿ ಸರಿ ಇಲ್ಲ ಅನ್ನೋ ಅಭಿಪ್ರಾಯವನ್ನ ಬಿಜೆಪಿಯ ಕಾರ್ಯಕರ್ತರೇ ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇದರ ಮಧ್ಯೆ ಈಗ ಕೋರ್ ಕಮಿಟಿಯಲ್ಲಿ ಒಂದಿಷ್ಟು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಸಂಘಟನೆಯ ಹಿತದೃಷ್ಟಿಯಿಂದ, ಪಕ್ಷದ ನಾಯಕತ್ವದ ಹಿತದೃಷ್ಟಿಯಿಂದ ಮಹತ್ವದ ನಿರ್ಧಾರಗಳನ್ನು ಕೋರ್ ಕಮಿಟಿಯಲ್ಲಿ ತೆಗೆದುಕೊಂಡಿರುವುದು. ಕೆಲವರ ಹೇಳಿಕೆಯಿಂದ ಮುಜುಗರದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಗಂಭೀರವಾಗಿ ಪರಿಗಣಿಸಿ ಇದೆಲ್ಲದಕ್ಕೆ ಇತಿಶ್ರೀ ಹಾಡಬೇಕು. ಶಿಸ್ತು ಮೀರೋರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಅಧ್ಯಕ್ಷ ವಿಜಯೇಂದ್ರ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾವು ಸಭೆಯಲ್ಲೂ ಚರ್ಚೆ ಮಾಡಿದ್ದೀವಿ, ಅಂದ್ರೆ ಕೋರ್ ಕಮಿಟಿಯಲ್ಲೂ ಚರ್ಚೆ ಮಾಡಿದ್ದೀವಿ. ಹೇಳಿಕೆ ಕೊಡೋರಿಗೆ ನೋಟಿಸ್ ಕೊಟ್ಟು ವಿವರವನ್ನು ಪಡ್ಕೊಳ್ಬೇಕು ಮತ್ತು ಮಾತು ಎಲ್ಲೇ ಮೀರಬಾರದು ಅನ್ನೋ ಎಚ್ಚರಿಕೆಯನ್ನು ವಿಜಯೇಂದ್ರ ಕೊಟ್ಟಿದ್ದಾರೆ. ಕೆಲವು ಮುಖಂಡರ ಹೇಳಿಕೆ ಪದೇ ಪದೇ ಹೇಳಿಕೆಯನ್ನು ಕೊಟ್ಟು ಪಕ್ಷಕ್ಕೆ ಮುಜುಗರ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭಗಳೇನು ಸೃಷ್ಟಿ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಹಾಕಬೇಕು, ಇನ್ನ ಹಗುರವಾಗಿ ತೆಗೆದುಕೊಳ್ಬಾರ್ದು. ಇದು ಕೂಡ ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ. ಯಾರ್ಯಾರ ರೀತಿ ಮಾಧ್ಯಮಗಳ ಮುಂದೆ ಹೋಗಿ ಹೇಳಿಕೆಯನ್ನು ಕೊಟ್ಟು ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಾ ಇದ್ದಾರೆ, ಅವ್ರು ನೋಟಿಸ್ ಕೊಟ್ಟು ವಿವರವನ್ನು ಕೂಡ ಪಡೆದುಕೊಳ್ಬೇಕು. ಇದೆಲ್ಲದೂ ಕೂಡ ಇತಿಶ್ರೀ ಆಡಬೇಕು ಅಂತೇಳಿ ಕೂಡ ತೀರ್ಮಾನ ಆಗಿದೆ. ಕೆಲವು ಮುಖಂಡ ಸಂಸದ ಸುಧಾಕರ್ ಮತ್ತು ಯಲಹಂಕ MLA ವಿಶ್ವನಾಥ್ ಇವರ ನಡುವೆ ವಾಗ್ಯುದ್ಧದ ಬಗ್ಗೆಯೂ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಯಿತು. ಮುಂದೆ ಈ ರೀತಿ ಆಗದಂತೆ ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅಂತ ಕೋರ್ ಕಮಿಟಿ ಸಭೆಯ ಬಳಿಕ SR ವಿಶ್ವನಾಥ್ ಕೂಡ ಮಾತನಾಡಿದ್ದಾರೆ. ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಪ್ರಹ್ಲಾದ್ ಜೋಶಿಜಿಯವರು ನಮ್ಮ ರಾಜ್ಯ ಸಹ ಉಸ್ತುವಾರಿಗಳಾದಂಥ ಸುಧಾಕರ್ ರೆಡ್ಡಿ ಅವರು ಕರೆದು ಮೊನ್ನೆ ಏನು ನಾವು ವೈಯಕ್ತಿಕವಾಗಿ ಕೆಲವು ಮಾತಾಡಿದ್ವಿ ಮಾಧ್ಯಮದ ಮುಖಾಂತರ, ಅದಕ್ಕೆ ಅಂತ್ಯವನ್ನು ಆಡಬೇಕು ಅಂತ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲವನ್ನೂ ಸರಿ ಮಾಡಿದ್ದಾರೆ. ಅದನ್ನು ಮುಂದಕ್ಕೆ ನಾವು ಕೂಡ ಅಚಾನಕ್ ಆಗಿ ಆ ಥರ ಮಾತಾಡಿದ್ವಿ ಕೆಲವು ಕಾರಣಾಂತರದಿಂದ. ಇನ್ನು ಮುಂದೆ ಯಾವುದೇ ರೀತಿ ಆ ಥರದ ಘಟನೆಗಳು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳಿದ್ದೀವಿ. ನಾವೆಲ್ಲ ಸರಿ ಮಾಡ್ಕೊಂಡು ಮುಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಏನೇನು ಕೆಲಸವನ್ನು ಮಾಡಬೇಕು ನಾವಾಗಲಿ MP ಅವರಾಗಲಿ ಎಲ್ಲರೂ ಸೇರಿ ಕೆಲಸವನ್ನು ನಾವು ಮಾಡ್ತೀವಿ. ಯಾಕಂದರೆ ನಾವೊಬ್ಬ ಹಿರಿಯ ಮುಖಂಡರಾಗಿ ಮಾತಾಡಬಾರ್ದಾಗಿತ್ತು, ಯಾವ ಕಾರಣದಿಂದ ಮಾತಾಡಿದ್ವಿ ಅನ್ನೋದನ್ನು ಕೂಡ ಹೇಳಿದ್ದೀವಿ. ನಮ್ಮ ಪ್ರಹ್ಲಾದ್ ಜೋಶಿ ಅವರು ಅಧ್ಯಕ್ಷರು ಎಲ್ಲವನ್ನು ಕೂಡ ಸರಿ ಮಾಡಿದ್ದಾರೆ. ಮುಂದಕ್ಕೆ ನಾವೆಲ್ಲ ಒಟ್ಟಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.